ನಮಸ್ಕಾರ. ಆಂಜನೇಯ ಬ್ರಹ್ಮಚಾರಿನ ಅವ್ರಿಗೆ ಮದುವೆ ಆಗಿದೆಯಾ, ಆಗಿದ್ರೆ ಪತ್ನಿ ಎಲ್ಲಿದ್ದಾರೆ, ಅವರಿಗೆ ದೇವಾಲಯ ಎಲ್ಲಿದೆ ಎಂಬ ಹಲವಾರು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ಹೌದು, ಈ ವಿಚಾರವಾಗಿ ಆಂಜನೇಯ ಸ್ವಾಮಿ ಪತ್ನಿ ಸಮೇತ ನೆಲೆಸಿರುವ ಈ ಕ್ಷೇತ್ರದ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಈ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಇದೆ ಎಂಬುದು ನಮಗೆ ಸಂತಸದ ವಿಚಾರ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ದಯವಿಟ್ಟು ಸಂಪೂರ್ಣ ವಿಡಿಯೋ ಕೊನೆವರೆಗೂ ನೋಡಿ. ಬಂಧುಗಳೇ, ನಾವೀಗ ಕರ್ನಾಟಕ ರಾಜ್ಯದ ಶನಿ ಶಿಂಗಾಪುರ ಎಂದು ಪ್ರಖ್ಯಾತಿ ಪಡೆದ ಈ ಭಕ್ತಿ ನಗರದಲ್ಲಿದ್ದೇವೆ. ರಾಜ್ಯದ ತುಮಕೂರು ಜಿಲ್ಲೆಯ ಬಿದನಗೆರೆ ಸತ್ಯಸನೇಶ್ವರ ಕ್ಷೇತ್ರ. ಈ ಮಠದ ಮುಂದೆ ನಾವು ನಿಂತಿದ್ದೇವೆ. ಒಬ್ಬ ರೈತರ ಮಗ 61 ಅಡಿ ಎತ್ತರದ ಆಂಜನೇಯ ಮೂರ್ತಿಯನ್ನು ನಿರ್ಮಿಸುವುದರ ಜೊತೆಗೆ ಮತ್ತೊಂದು ದಾಖಲೆ ಮಾಡಲು ಹೊರಟಿದ್ದಾರೆ. ಇದಕ್ಕೆ ಕರ್ನಾಟಕ ರಾಜ್ಯದ ಹಲವಾರು ಪ್ರಖ್ಯಾತ ಸ್ವಾಮೀಜಿಗಳು ಸೇರಿದಂತೆ ಧರ್ಮಗುರುಗಳು ಫೆಬ್ರವರಿ 23ರ ಭಾನುವಾರ ಲೋಕಾರ್ಪಣೆಗೆ ಸಾಕ್ಷಿಯಾಗಲಿದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ಪತ್ನಿಗೆ ಶಿವ ತನ್ನ ಅರ್ಧ ದೇಹವನ್ನ ಕೊಟ್ಟು ಅರ್ಧನಾರೀಶ್ವರನಾದ ವಿಷ್ಣು ತನ್ನ ಹೃದಯದಲ್ಲಿ ವಾಸಿಸಲು ಜಾಗ ಕೊಟ್ಟ. ಹೀಗೆ ಕತೆ ಹೇಳ್ತಾ ಹೋದ್ರೆ ಈ ದಿನ ಸಂಪೂರ್ಣ ಬೇಕಾಗತ್ತೆ. ಅದರಂತೆ ನವಗ್ರಹಗಳು ಕೂಡ ತಮ್ಮ ಪತ್ನಿಯರಿಗೆ ಸ್ಥಾನ ಕೊಟ್ಟಿದ್ದಾರೆ. ಈ ಕ್ಷೇತ್ರದಲ್ಲಿ ಸೂರ್ಯ, ಚಂದ್ರ, ಶನಿ, ರಾಹು, ಕೇತು ಎಲ್ಲರೂ ಕೂಡ ಪತ್ನಿ ಜೊತೆ ಬಂದು ಶ್ರೀ ಸತ್ಯಸನೇಶ್ವರ ಸ್ವಾಮಿ ಬಿದನಗೆರೆ ಶ್ರೀ ಕ್ಷೇತ್ರದಲ್ಲೇ ನೆಲೆಸಿದ್ದಾರೆ. ಈ ದೇವಾಲಯ ಪ್ರವೇಶ ಮಾಡ್ತಿದ್ದಂಗೆ ತಕ್ಷಣ ನವಗ್ರಹಗಳ ಕೃಪೆ ಆಶೀರ್ವಾದ ನಿಮಗಾಗಿ, ನಿಮ್ಮ ಸಕಲ ಪಾಪಗಳು ದೂರ ಆಗುತ್ತೆ ಅನ್ನುತ್ತಿದ್ದಾರೆ ಈ ಧನಂಜಯ ಸ್ವಾಮೀಜಿ. ಶ್ರೀ ಕ್ಷೇತ್ರ ಬಸವೇಶ್ವರ ಮಹಾಸಂಸ್ಥಾನ ಮಠ, 161 ಅಡಿ ಆಂಜನೇಯ ಪುಣ್ಯಕ್ಷೇತ್ರ, ಶ್ರೀ ಸತ್ಯಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ, ಭಕ್ತಿನಗರ, ಬಿದನಗೆರೆ. ಇದೇ ಫೆಬ್ರವರಿ 23ನೇ ತಾರೀಕು ವಿನೂತನವಾದಂತಹ ನವಗ್ರಹ ದಂಪತಿಗಳ ದೇವಾಲಯ. ಇದೇ 23ನೇ ತಾರೀಕು ರಾಜಗೋಪುರ ಕಳಸ ಪ್ರತಿಷ್ಠಾಪನೆ, ಈ ಒಂದು ವಿಗ್ರಹ ಸ್ಥಾಪನೆ, ಹಲವಾರು ಹೋಮಗಳು, ಪೂಜೆ ಕಾರ್ಯಕ್ರಮಗಳು, ಕುಂಭಾಭಿಷೇಕ, ಅಖಂಡಾಭಿಷೇಕ, ರುದ್ರಾಭಿಷೇಕ, ತ್ರಿಲೋಕಾರಾಧನೆ, ಅಷ್ಟಬಿಲ್ಪಾರ್ಚನಾರಾಧನೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು, ಮಠಾಧೀಶರು ಹಾಗೂ ಸ್ವಾಮೀಜಿಗಳು ಹಾಗೂ ಭಕ್ತವೃಂದದವರು ಈ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಹೌದು ಬಂಧುಗಳೇ, ಕೇಳಿದ್ರಲ್ಲ, ನಮಗೆ ಅರಿವಿಲ್ಲದಂತೆ ನಮ್ಮ ಮೇಲೆ ಗ್ರಹಗತಿಗಳ ದೋಷ ಉಂಟಾಗಿರಬಹುದು. ನೀವು ಒಂದು ಬಾರಿ ಬಿಡುವು ಮಾಡಿಕೊಂಡು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಸತ್ಯಸನೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಎಲ್ಲ ಸಕಲ ಪಾಪಗಳನ್ನು ಕಳ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶನೇಶ್ವರನ ಕೃಪೆಗೆ, ಆಂಜನೇಯನ ಕೃಪೆಗೆ ಪಾತ್ರರಾಗಲು ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ವಂದನೆಗಳು.